ಬೆಳ್ತಂಗಡಿಯಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದಂತಹ ಓರ್ವ ಬಾಲಕನ ಕತೆ ನಿಮಗೆ ಗೊತ್ತೇ ಇದೆ. ಸುಮಂತ್ ಎನ್ನುವಂತಹ ಆ ಬಾಲಕ ನಿಗೂಢವಾಗಿ ಕೆರೆಯಲ್ಲಿ ಪತ್ತೆಯಾಗಿದ್ದ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಪ್ರಮುಖವಾದಂತಹ ಅಪ್ಡೇಟ್ಗಳು ಅದು ಯಾವ ಮಾಧ್ಯಮಗಳು ಹೊರಗಡೆ ಹಾಕಿದ್ರು ಅದು ಒಂದು ರೀತಿಯಲ್ಲಿ ವಿಶ್ಲೇಷಣೆಗೆ ಅರ್ಹವಾದವು ಅಂತ ಅಲ್ಕೊಂಡಿದ್ರೆ ಅದರಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡಿಬಿಟ್ಟು ನಮ್ಮ ವೀಕ್ಷಕರಿಗೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ನಾವು ದಿನನಿತ್ಯ ಮಾಡ್ತಾ ಇರ್ತೀವಿ. ಸೊ ಅದರ ಭಾಗವಾಗಿ ಕಳೆದ ವಿಡಿಯೋದಲ್ಲಿ ಕೂಡ ಯಾವುದೊಂದು ಮಾಧ್ಯಮದಿಂದ ಕಲೆಕ್ಟ್ ಮಾಡಿದಂತಹ ವಿಚಾರವನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡಿದ್ವಿ. ಅಲ್ಲಿ ಏನಪ್ಪ ವಿಶೇಷ ಅಂತ ಕೇಳಿದರೆ ಆ ಒಂದು ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಹರೀಶ್ ಕುಮಾರ್ ಅವರು ನೀಡಿರುವಂತಹ ಒಂದು ಮಾಹಿತಿಯ ಆಧಾರದಲ್ಲಿ ನಾವು ವಿಚಾರಗಳನ್ನು ನಿಮ್ಮ ಮುಂದೆ ತಂದಿದ್ವಿ. ಕೆಲವೊಂದು ಕಮೆಂಟ್ಗಳು ಬಂದಿತ್ತು, ಅದು ನೀವು ಮಾಧ್ಯಮಗಳಿಂದ ತೆಗೆದುಕೊಂಡಂತಹ ಮಾಹಿತಿ ಅಲ್ವ ಅಂತ. ಏನೇ ಆಗಿರಲಿ, ಸುಮಂತ್ ವಿಚಾರದಲ್ಲಿ ಹೊಸ ಹೊಸ ಅಪ್ಡೇಟ್ಗಳು ದೊರಕಿದರೆ ಅದನ್ನು ನಿಮ್ಮ ಮುಂದೆ ತರುವುದರಲ್ಲಿ ನಾವು ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಈ ಒಂದು ಪ್ರಕರಣ ಇನ್ನೂ ಕೂಡ ಬಿಸಿ ಬಿಸಿ ಚರ್ಚೆಯಲ್ಲಿ ನಮ್ಮ ಪಬ್ಲಿಕ್ ಡೊಮೈನಲ್ಲಿ ಇರಬೇಕಾದದ್ದು ನಮ್ಮ ಮಾತ್ರ ಅಗತ್ಯತೆ ಅಲ್ಲ, ನಮ್ಮೆಲ್ಲರ ಅಗತ್ಯತೆಯಾಗಿದೆ. ಸೊ ಈ ಒಂದು ವಿಚಾರಗಳನ್ನು ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಇನ್ನು ಆ ಒಂದು ದೇವಸ್ಥಾನದ ಅಧ್ಯಕ್ಷರ ಬಾಯಿಂದ ಬಂದಂತಹ ಮತ್ತೊಂದು ಸ್ಫೋಟಕ ಮಾಹಿತಿಯ ಬಗ್ಗೆ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಕಳೆದ ಒಂದು ತಿಂಗಳಿನಿಂದ ಅತ್ಯಂತ ನಿಗೂಢವಾಗಿ ಯಾವುದೇ ಪರಿಹಾರ ಸಿಗದಂತಹ ಒಂದು ಪ್ರಕರಣ, ಅಂದರೆ ಕಾನೂನಾತ್ಮಕವಾಗಿ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಅಂದರೆ ಈ ಒಂದು ಹಂತಕನನ್ನು ಇದುವರೆಗೂ ಪತ್ತೆ ಹಚ್ಚಲು ಸಾಧ್ಯವಾಗದಂತಹ ಒಂದು ಪ್ರಕರಣ. ಒಬ್ವಿಯಸ್ಲಿ ಈ ಒಂದು ಪ್ರಕರಣದಲ್ಲಿ ಹಲವು ಮಾಹಿತಿಗಳನ್ನು ನಾವು ಕಂಡುಕೊಂಡಂತಹ ಸಂದರ್ಭದಲ್ಲಿ ಅದನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ದೇವಸ್ಥಾನದ ಅಧ್ಯಕ್ಷ ಕೊಟ್ಟಂತಹ ಆ ಒಂದು ಸ್ಫೋಟಕ ಮಾಹಿತಿ ಇವತ್ತು ಹೊರಗಡೆ ಬರ್ತಾ ಇರುವಂಥದ್ದು. ಅವರು ಹೇಳುವ ಪ್ರಕಾರ ಸುಮಂತ್ ನಿಗೂಢ ಸಾವು ಪ್ರಕರಣ ಇದೊಂದು ಪಕ್ಕಾ ಪ್ಲಾನ್ ಮಾಡಿದಂತಹ ಒಂದು ಪ್ರಕರಣ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಕಾರಣಗಳನ್ನು ಕೂಡ ಅವರು ವಿವರಿಸ್ತಾ ಇರುವಂಥದ್ದು. ಅಂದರೆ ಹಲವು ಕಾರಣಗಳನ್ನು ಕೊಡ್ತಾರೆ. ಅದರಲ್ಲಿ ಪ್ರಮುಖವಾದಂತಹ ಕಾರಣಗಳನ್ನು ಗಮನಿಸ್ತಾ ಹೋದರೆ ಯಾವುದೋ ಅಚಾನಕ್ ಆಗಿ ನಡೆದಂತಹ ಘಟನೆಯಲ್ಲ. ಮಗುವಿನ ತಲೆ ಮೇಲೆ ಬಿದ್ದಿರುವ ಏಟುಗಳನ್ನು ಗಮನಿಸ್ತಾ ಹೋದರೆ ಇದು ಅತ್ಯಂತ ನಿಖರವಾಗಿ ಗುರಿಯಿಟ್ಟು ಮಾಡಿದಂತಹ ಹಲ್ಲೆಯಂತೆ ಕಾಣ್ತಾ ಇದೆ. ಸಾಮಾನ್ಯವಾಗಿ ಮನುಷ್ಯ ಅಥವಾ ಪ್ರಾಣಿ ಮೇಲೆ ದಾಳಿ ನಡೆದಂತಹ ಸಂದರ್ಭದಲ್ಲಿ ಅದು ಅಡ್ಡಾದಿಡ್ಡಿಯಾಗಿ ಬೀಳುತ್ತೆ. ಆದರೆ ಸುಮಂತ್ ತಲೆಯ ಎದುರು ಮತ್ತು ಹಿಂಭಾಗದಲ್ಲಿ ಬಿದ್ದಿರುವ ಪೆಟ್ಟುಗಳು ಅದು ನೇರವಾಗಿದ್ದವು. ಅಂದರೆ ಬೇರೆ ಯಾವುದಾದ್ರೂ ಕಾಡು ಪ್ರಾಣಿಗಳು ಅಥವಾ ಮನುಷ್ಯನೇ ಹೊಡೆದಿದ್ರೂ ಕೂಡ ಒಂದು ರೀತಿಯಲ್ಲಿ ನಾವು ಮನುಷ್ಯರನ್ನ ಹೊಡೆಯುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹೊಡಿಬೇಕಾಗುತ್ತೆ. ಅದು ನೇರವಾಗಿರುವುದಿಲ್ಲ, ಹೊರತಾಗಿ ವಕ್ರವಾಗಿರುತ್ತೆ ಆ ಒಂದು ಹೊಡೆತಗಳು. ಆದರೆ ಆ ಒಂದು ಸುಮಂತ್ನ ತಲೆಯ ಭಾಗದಲ್ಲಿರುವಂತಹ ಹೊಡೆತಗಳು ನೇರವಾಗಿ ಇಲ್ಲಿ ಒಂದು ಪೆಟ್ಟು, ಆಮೇಲೆ ಹಿಂಬದಿಯಲ್ಲಿ ಇಲ್ಲಿ ಒಂದು ಪೆಟ್ಟುಗಳು ಕಾಣಿಸ್ತಾ ಇರುವಂಥದ್ದು. ಅಲ್ಲಿ ತಲೆ ಹೋಳಾಗಿರುವಂತಹ ವಿಚಾರವನ್ನು ನಾವು ಗಮನಿಸ್ಬೋದು ಅಂತ ಅಧ್ಯಕ್ಷರು ಹೇಳುವಂಥದ್ದು. ಇನ್ನು ಆ ಒಂದು ಪ್ರದೇಶದಲ್ಲಿ ರಹಸ್ಯವಾಗಿ ಬರ್ತಾ ಇದ್ದಂತಹ ಬೈಕ್ ಅಥವಾ ಮುಸುಕುದಾರಿ ವ್ಯಕ್ತಿಯ ವಿಚಾರದಲ್ಲೂ ಕೂಡ ಅವರು ಕೆಲವೊಂದು ಮಾಹಿತಿಗಳನ್ನು ಇಲ್ಲಿ ಹೊರಹಾಕ್ತಾರೆ. ಘಟನೆ ನಡೆದ ದಿನ ಬೆಳಿಗ್ಗೆ 5 ಗಂಟೆಯ ಸುಮಾರಿಗೆ ಒಂದು ಬೈಕ್ ಅತ್ಯಂತ ವೇಗವಾಗಿ ಈ ಪ್ರದೇಶದಿಂದ ಹಾದು ಹೋಗಿದೆ. ಈ ಬೈಕ್ ಒಂದು ಆಟೋ ರಿಕ್ಷಾಗೆ ಒರೆಸಿಕೊಂಡು ಹೋಗಿದೆ ಎಂಬ ಮಾಹಿತಿ ಕೂಡ ಇದೆ. ಆದರೆ ಕುತೂಹಲದ ವಿಷಯವೆಂದರೆ ಈ 4 ಮನೆಗಳ ರಸ್ತೆಯಲ್ಲಿ ಹೋಗಿದ್ದ ಬೈಕ್ ಮುಂದೆ ಎಲ್ಲಿ ಹೋಯಿತು, ಯಾರ ಕಣ್ಣಿಗೂ ಕೂಡ ಬೀಳದೆ ಮಾಯವಾಗಿದ್ದು ಹೇಗೆ ಎನ್ನುವುದು ಈ ಒಂದು ಪ್ರದೇಶದ ಭೌಗೋಳಿಕ ಜ್ಞಾನವಿದ್ದರಿಂದ ಮಾತ್ರ ಈ ಒಂದು ವಿಚಾರದ ಬಗ್ಗೆ ಅನುಮಾನ ವ್ಯಕ್ತಪಡಿಸಲು ಸಾಧ್ಯ ಅಂತ ಅವರು ಹೇಳುವಂಥದ್ದು. ಅಂದರೆ ಅಲ್ಲಿ ಒಂದು ಬೈಕ್ ಬಂದಿತ್ತು, ಆ ಒಂದು ಬೈಕು ನೋಡಿ 4-5 ಮನೆಯನ್ನು ದಾಟಿ ಬೇರೆ ಎಲ್ಲಿ ಹೋಗಬೇಕು, ಬೇರೆ ಎಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಅವರ ಕಣ್ಗಾವಲನ್ನು ತಪ್ಪಿಲಿಸಿ ಎಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಒಂದು ಭೌಗೋಳಿಕ ಜ್ಞಾನ, ಆ ಒಂದು ಪರಿಸರ ಜ್ಞಾನ, ಆ ಒಂದು ರಸ್ತೆಗಳ ಬಗ್ಗೆ ಜ್ಞಾನವಿದ್ದವರಿಗೆ ಈ ಒಂದು ವಿಚಾರದಲ್ಲಿ ಅನುಮಾನ ಹುಟ್ಟುವಂಥದ್ದು ಸಹಜ ಎನ್ನುವಂತಹ ವಿಚಾರದಲ್ಲಿ ಅವರು ಮಾತಾಡಿರುವಂಥದ್ದು. ಇನ್ನು ಸುಮಂತ್ ನಿಗೂಢ ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಆ ಒಂದು ಪ್ರದೇಶದಲ್ಲಿ ಕೆರೆಯ ಪಕ್ಕದಲ್ಲಿ ಕಾಣಸಿಕ್ಕಂತಹ ಒಂದು ರಕ್ತದ ಕಲೆಗಳು ಕೂಡ ಸಾವಿರ ಸತ್ಯಗಳನ್ನು ಕೆದಕ್ತಾ ಇದೆ ಅಂತ ಅವರು ಹೇಳುವಂಥದ್ದು. ಕೆರೆಯ ದಡದ ಮೇಲಿರುವ ಕಲ್ಲಿನ ಮೇಲೆ ಅತಿ ಹೆಚ್ಚು ರಕ್ತದ ಕಲೆಗಳು ಕಂಡುಬಂದಿವೆ. ರಕ್ತದ ಕಲೆಗಳು ರಸ್ತೆಯಿಂದ ಕೆರೆ ಹತ್ತಿರಕ್ಕೆ ಹೋಗಿವೆ. ಇದರ ಅರ್ಥ ಸುಮಂತನನ್ನು ಎಳೆದುಕೊಂಡು ಹೋಗಿರಬಹುದು ಅಥವಾ ಯಾವುದೋ ವಾಹನದಲ್ಲಿ ತಂದು ಅಲ್ಲಿ ಹಾಕಿರಬಹುದು ಎಂಬ ಸಂದೇಹ ಮೂಡಿರುವಂಥದ್ದು. ಅಂದರೆ ಬರೀ ಅಲ್ಲೇ ಅಟ್ಯಾಕ್ ಆಗಿದರೆ, ಅದೇ ಒಂದು ಪ್ರದೇಶದಲ್ಲಿ ಅಟ್ಯಾಕ್ ಆಗಿದರೆ ಅಲ್ಲಿ ಅತ್ಯಂತ ಹೆಚ್ಚಿನ ರಕ್ತವನ್ನು ಕಾಣಲಿಕ್ಕೆ ಸಾಧ್ಯ ಆಗಬೇಕಿತ್ತು. ಆದರೆ ಅಲ್ಲಿ ಅಷ್ಟು ದೊಡ್ಡ ರಕ್ತಪಾತ ಆದಂತಹ ಯಾವುದೇ ಸ್ಥಳಗಳು, ಕುರುಹುಗಳು, ಆ ಒಂದು ಸ್ಥಳಗಳು, ಪ್ರದೇಶಗಳು ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಆದರೆ ಎಳೆದು ಬಂದಂತಹ ಯಾವುದೋ ಒಂದು ಪ್ರದೇಶದಲ್ಲಿ ಈ ಒಂದು ಕೃತ್ಯವನ್ನು ನಡೆಸಿ ನಂತರ ಎತ್ತಿಕೊಂಡು ಬಂದು ಅಲ್ಲಿಂದ
ಆ ಒಂದು ಪ್ರದೇಶಕ್ಕೆ ಹಾಕಿದಂತಹ ವಿಚಾರಗಳು ಗಮನಿಸಲಿಕ್ಕೆ ಸಾಧ್ಯ ಇರುವಂಥದ್ದು. ನೋಡಿ, ವಾಹನದಲ್ಲಿ ಬಂದು ಆ ಒಂದು ವ್ಯಕ್ತಿಯನ್ನು ಅಲ್ಲಿ ಹಾಕಿ ಹೋಗಿರುವಂತಹ ವಿಚಾರಗಳು ಗಮನಕ್ಕೆ ಬರ್ತಾ ಇರುವಂಥದ್ದು. ಯಾಕೆ ಅಂತ ಕೇಳಿದರೆ, ಅವರ ವ್ಯಕ್ತಿಯನ್ನು ಹೊಡೆದು ಯಾವುದೇ ಚಾಕಿನಿಂದಾಗಲಿ ಯಾವುದೇ ಘನ ವಸ್ತುವಿನಿಂದ ಹೊಡೆದ್ರೆ ಅಲ್ಲಿ ರಕ್ತಪಾತ ಆಗುತ್ತೆ ಅಂತ ಹೇಳಿದರೆ, ಅಲ್ಲಿ ಅವರ ಮನುಷ್ಯ ಶರೀರದಿಂದ ಬರುವಂತಹ ರಕ್ತಗಳು ಅಂತೇಳಿ ಅದು ಒಂದು ರೀತಿಯಲ್ಲಿ ಜನರಿಗೆ ಗೊತ್ತಾಗುತ್ತೆ, ಭಯಂಕರವಾಗಿ ರಕ್ತ ಇಲ್ಲಿ ಸೋರಿಕೆ ಆಗಿದೆ. ಆದರೆ ಅದ್ಯಾವುದೇ ಕುರುಹುಗಳು ಅಲ್ಲಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅಂತಹ ಒಂದು ಏನು ಆ ಒಂದು ಪ್ರದೇಶ, ಆ ಒಂದು ಕೆರೆಯ ಪಕ್ಕದ ಪ್ರದೇಶದಲ್ಲಿ ಸಣ್ಣ ಮಟ್ಟದ ರಕ್ತ ಕಣಗಳು ಕಾಣಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಮತ್ತು ಇನ್ನೊಂದು, ಆ ಒಂದು ಕೆರೆಯ ಪಕ್ಕದಲ್ಲಿ ಇರುವಂತಹ ಕಲ್ಲಿನಲ್ಲಿ ರಕ್ತಗಳು ಗೋಚರ ಆಗಿರುವಂಥದ್ದು ಬಿಟ್ಟರೆ ದೊಡ್ಡ ಮಟ್ಟದಲ್ಲಿ ಎಲ್ಲೂ ಕೂಡ ರಕ್ತಸ್ರಾವ ಆಗಿರುವಂಥದ್ದು ಕಾಣಲಿಕ್ಕೆ ಸಿಗಲಿಲ್ಲ. ಇದು ಕೂಡ ಬಲವಾಗಿ ಹೇಳುವಂಥದ್ದು ಆ ಒಂದು ಕೃತ್ಯ ನಡೆದಿರುವಂಥದ್ದು ಆ ಪ್ರದೇಶದಲ್ಲಿ ಅಲ್ಲ, ಬೇರೆ ಯಾವುದೋ ಒಂದು ಪ್ರದೇಶದಲ್ಲಿ ಈ ಒಂದು ಪ್ರಕರಣ ನಡೆದು, ಈ ಒಂದು ಹತ್ಯೆಯು ನಡೆದು ಆತನನ್ನು ಕರ್ಕೊಂಡು ಬಂದು ವಾಹನದ ಮುಖಾಂತರ ಆಗಿರ್ಬೋದು, ಇನ್ಯಾವುದೇ ರೀತಿಯಲ್ಲಿ ಆಗಿರ್ಬೋದು, ಆತನನ್ನು ಅಲ್ಲಿ ಮುಳುಗಿಸಿ ಹೋಗಲಾಗಿದೆ ಎನ್ನುವಂತಹ ವಿಚಾರ ಇವತ್ತು ಸ್ಫೋಟಕವಾಗಿ ಅಧ್ಯಕ್ಷರ ಬಾಯಿಂದಲೇ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಸುಮಂತ್ ಅವರು ಸಾಮಾನ್ಯ ವಿದ್ಯಾರ್ಥಿ ಖಂಡಿತ ಆಗಿರಲಿಲ್ಲ, ಆತ ಅವರು ಪ್ರತಿಭಾವಂತ ವಿದ್ಯಾರ್ಥಿ ಆಗಿದ್ದ. ಹತ್ಯೆಗೀಡಾದ ಸುಮಂತ್ ಅವರು ಸಾಮಾನ್ಯ ಹುಡುಗ ಅಂತೂ ಖಂಡಿತ ಅಲ್ಲ. ಆತನ ವಿಜ್ಞಾನ ಮಾದರಿಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದ ಪ್ರತಿಭಾವಂತ. ಪ್ಲಾಸ್ಟಿಕ್ ಫಿಲ್ಟರ್ ಮಾಡುವ ಆತನ ಮಾದರಿ ಗುಜರಾತ್ನಲ್ಲಿ ನಡೆಯುವ ಸ್ಪರ್ಧೆಗೆ ಆಯ್ಕೆಯಾಗಿತ್ತು. ಫೆಬ್ರವರಿ 5ಕ್ಕೆ ಆತ ಗುಜರಾತಿಗೆ ಹೋಗಬೇಕಿತ್ತು. ಇಂತಹ ಮುಗ್ಧ ಮತ್ತು ಚುರುಕಾದ ಹುಡುಗನಿಗೆ ಯಾರಾದರೂ ಯಾಕೆ ಇಂತಹ ಸ್ಥಿತಿ ತಂದರು ಎಂಬುದು ಎಲ್ಲರನ್ನ ಇವಾಗ ಕಾಡ್ತಾ ಇರುವಂತಹ ಪ್ರಶ್ನೆ. ಇನ್ನು ಈ ಒಂದು ಪ್ರಕರಣದ ತನಿಖೆ ಚುರುಕಾಗಿ ನಡೀತಾ ಇರುವಂಥದ್ದು. ಪೊಲೀಸರು ಮೊಬೈಲ್ ಲೊಕೇಶನ್ ಅಥವಾ ಟವರ್ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸ್ಥಳೀಯರು ಕೂಡ ತನಿಖೆಗೆ ಸಂಪೂರ್ಣ ಸಹಕಾರ ನೀಡ್ತಾ ಇದ್ದಾರೆ. ಈ ಒಂದು ಮುಗ್ಧ ಜೀವಕ್ಕೆ ನ್ಯಾಯ ಸಿಗಲಿ ಅಂತ, ಆರೋಪಿಗಳು ಶೀಘ್ರವೇ ಪತ್ತೆಯಾಗಲಿ ಅಂತ ಎಲ್ಲ ಗ್ರಾಮಸ್ಥರು ಸೇರಿ ಎಲ್ಲರ ಆಶಯ ಕೂಡ ಅದೇ ರೀತಿಯಾಗಿದೆ. ಇವಾಗ ಪೊಲೀಸರ ತನಿಖೆ ಯಾವ ರೀತಿಯಲ್ಲಿ ಚುರುಕಾಗ್ತಾ ಇದೆ ಅಂತ ಹೇಳಿದರೆ, ಆ ಒಂದು ಪ್ರದೇಶದಲ್ಲಿ ಆ ಒಂದು ದಿನ ಯಾರೆಲ್ಲ ಬಂದಿದ್ರು, ಸೊ ಆ ಒಂದು ಟವರ್ ಲೊಕೇಶನ್ನ ಕೂಡ ಟ್ರೇಸ್ ಮಾಡ್ತಾ ಇರುವಂಥದ್ದು. ಇದರಿಂದ ಬಹುಮುಖ್ಯ ಮಾಹಿತಿಗಳು ಮೇ ಬಿ ಈ ಒಂದು ತನಿಖಾ ಅಧಿಕಾರಿಗಳಿಗೆ ದೊರಕಬಹುದು. ಏನೇ ಆಗಿರಲಿ, ಈ ಒಂದು ಪ್ರಕರಣದಲ್ಲಿ ಸುಮಂತನನ್ನು ಅತ್ಯಂತ ನಿಗೂಢವಾಗಿ, ಅತ್ಯಂತ ವ್ಯವಸ್ಥಿತವಾಗಿ ಕೊಲೆ ಮಾಡಿ ಆ ಒಂದು ಕೆರೆಗೆ ಬಿಸಾಡಿ ಹೋದಂತಹ ಆ ದುರುಳರನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆಗಳು ಮುಂದುವರಲಿ. ಸೊ ಅದುವರೆಗೂ ಏನೆಲ್ಲ ಅಪ್ಡೇಟ್ಗಳು ಬರುತ್ತೆ ಅದನ್ನು ನಿರಂತರವಾಗಿ ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ದಿನನಿತ್ಯ ನಾವು ಮಾಡ್ತಾನೆ ಇರ್ತೀವಿ. ಸೊ ಯಾರಿಗಾದರೂ ತೊಂದರೆ ಆಗ್ತಿದ್ರೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೋಡಬೇಕು ಅಂತ ನಾವು ನಿಮ್ಮನ್ನು ಒತ್ತಾಯ ಮಾಡೋದೇ ಇಲ್ಲ. ಆದರೆ ಈ ಒಂದು ಪ್ರಕರಣ ಇತ್ಯರ್ಥ ಆಗೋದಕ್ಕೆ ಪಬ್ಲಿಕ್ ಡೊಮೈನಲ್ಲಿ ಈ ಒಂದು ಪ್ರಕರಣ ನಿರಂತರವಾಗಿ ಓಡಾಡ್ತಾ ಇರಬೇಕು. ಅಂದರೆ ನಾವುಗಳು ದಿನನಿತ್ಯ ಮಾತಾಡ್ತಾನೆ ಇರಬೇಕು. ಇದು ನಮ್ಮ ಯಾವುದೋ ಒಂದು ಸ್ವಂತ ಅಥವಾ ನಮ್ಮ ಗಳಿಕೆಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡುವ ಉದ್ದೇಶ ಮಾತ್ರ ಅಂತ ತಿಳ್ಕೊಬೇಡಿ. ಇದರಿಂದಾಗಿ ಪರಿಸರ ಕಾಳಜಿ, ಜನಜಾಗೃತಿ ಮೂಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಸೊ ಇಲ್ಲಿ ಪಬ್ಲಿಕ್ ಡೊಮೈನಲ್ಲಿ ಸುಮಂತ್ ಕೇಸ್ ಯಾವತ್ತಿಗೂ ಕೂಡ ಬಿಸಿ ಚರ್ಚೆ ಆಗ್ತಾ ಇರಬೇಕು. ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ದಿನನಿತ್ಯ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.